ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜ್ಯದಲ್ಲಿ ನಿರಂತರ ಮಳೆ ಮುಂದುವರೆದಿದೆ. ನಿರಂತರ ಮಳೆಯಿಂದ ಬೆಳಗಾವಿ, ಹಾವೇರಿ ಜಿಲ್ಲೆಯ ನದಿಗಳು ಮೈದುಂಬಿ ಹರಿಯುತ್ತಿದೆ. ಇತ್ತ ಚಿಕ್ಕಮಗಳೂರಲ್ಲಿ ಹಚ್ಚ ಹಸಿರು ಪ್ರಕೃತಿ ನಳನಳಿಸ್ತಾ ಇದ್ದು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಮುಳುಗಿದ ಬೆಳೆ, ಕುಸಿದ ಮನೆ, ನದಿಯೊಡಲು ಉಕ್ಕಿ ಹರಿತಾ ಇದ್ದು ತೀರದ ಪ್ರದೇಶಗಳಲ್ಲಿ ತಲ್ಲಣ ಶುರುವಾಗಿದೆ. ರಾಜ್ಯದಲ್ಲಿ ಮುಂಗಾರು ವರ್ಷಧಾರೆ ಜೋರಾಗಿದ್ದು ವರುಣಾಘಾತ ಹಲವು ಸಂಕಷ್ಟವನ್ನ ಸೃಷ್ಟಿಸಿದೆ. ಮುಂಗಾರು ಪ್ರಹಾರ, ಮಾರ್ಕಂಡೇಯ ನದಿ ಅಬ್ಬರ. ಭತ್ತ, ಕಬ್ಬು, ಮೆಣಸಿನಕಾಯಿ ಸಂಪೂರ್ಣ ಜಲಾವೃತ. ಬೆಳಗಾವಿಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಮಾರ್ಕಂಡೇಯ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನದಿ ಪಾತ್ರದ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಮೆಣಸಿನಕಾಯಿ ಬೆಳೆ, ಭತ್ತ, ಕಬ್ಬು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅದರಲ್ಲೂ ಬೆಳಗಾವಿಯ ಕಡೋಲಿ ಭಾಗದಲ್ಲಿ ಹೆಚ್ಚಿನ ಹಾನಿಯಾಗಿದೆ. ಮಾರ್ಕಂಡೇಯ ನದಿ ತಟದಲ್ಲಿರುವಂತಹ ಬೆಳೆಗಳೆಲ್ಲವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿರುವಂತದ್ದು, ಕೊಚ್ಚಿಕೊಂಡು ಹೋಗಿರುವಂತದ್ದು. ನಾನು ಕೂಡ ಈಗ ಮಾರ್ಕಂಡೇಯ ನದಿ ದಂಡೆ ಮೇಲೆ ಇರುವಂತದ್ದು, ಎಷ್ಟು ಮಟ್ಟಿಗೆ ಇಲ್ಲಿ ನದಿ ರಭಸವಾಗಿ ಹರಿತಾ ಇದೆ ಅನ್ನುವಂಥದ್ದು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನಾನೀಗ ದೃಶ್ಯಾವಳಿಗಳಲ್ಲಿ ಏನು ತೋರಿಸ್ತಾ ಇದ್ದಾರೆ, ಮೆಣಸಿನಕಾಯಿ ಬೆಳೆಯನ್ನು ಕೂಡ ಇಲ್ಲಿ ಏನು ಬಿತ್ತಲಾಗಿತ್ತು, ಅದು ಕೂಡ ಈಗ ಮೆಣಸಿನಕಾಯಿ ಸಂಪೂರ್ಣವಾಗಿ ನೀರಲ್ಲೇ ನಿಂತಿರುವಂತದ್ದು. ಜುಲೈ ಅಂತ್ಯದಲ್ಲಿ ಮಳೆ ಬರುತ್ತೆ ಅಂತ ಅಂದಾಜಿಸಿ ಬೆಳೆ ಬಿತ್ತಲಾಗಿತ್ತು. ಆದರೆ ಜುಲೈ ಆರಂಭದಲ್ಲೇ ನದಿ ಉಕ್ಕಿ ಜಮೀನುಗಳಿಗೆ ನೀರು ನುಗ್ತಾ ಇದೆ. ಕಂಗ್ರಾಳಿ ಕೆಎಚ್ ಗ್ರಾಮದ ರೈತರು ಸಾಲ ಸೋಲ ಮಾಡಿ ಮೆಕ್ಕೆಜೋಳದ ಜೊತೆಗೆ ಕಬ್ಬು, ಭತ್ತ ಬೆಳೆದಿದ್ರು. ಆದರೆ ಎಲ್ಲವೂ ಈಗ ಮಾರ್ಕಂಡೇಯನ ಪಾಲಾಗಿದೆ. ಒಂದು ಕಡೆ ಭತ್ತದ ಬೆಳೆ, ಅದರ ಜೊತೆಗೆ ಮೆಕ್ಕೆಜೋಳ, ಕಬ್ಬು, ಮೆಣಸಿನಕಾಯಿ ಸಂಪೂರ್ಣವಾಗಿ ನೀರಲ್ಲಿ ಜಲಾವೃತ ಆಗಿರುವಂತದ್ದು. ಈಗೇನು ತೋರಿಸ್ತಾ ಇದ್ದೇನೆ, ಇದು ಮೆಕ್ಕೆಜೋಳದ ದೃಶ್ಯಾವಳಿಗಳು. ಸೋಯಾಬೀನ ಮತ್ತು ಪಲ್ಲೆ ಬಿಲ್ಲೆ ಬಟಾಟೆ ಎಲ್ಲ ಈ ತಾಲೂಕಾ ಬೆಳಗಾವಿ ತಾಲೂಕಾ ಇತ್ತ ಎಲ್ಲ ನಷ್ಟ ಆಗಿಟ್ಟು ಹೋಗೈತೆ ರೈತರಿಂದ. ಅದು ಸ್ವಲ್ಪ ಪರಿಹಾರ ಏನೂ ಇಲ್ಲ, ಸರ್ಕಾರ ಸಹಾಯ ಮಾಡಬೇಕಾ ಅಷ್ಟ. ಹಾವೇರಿ ಜಿಲ್ಲೆಯ ತುಂಗಭದ್ರಾ ಮತ್ತು ವರದಾ ನದಿಗಳು ತುಂಬಿ ಹರಿತಾ ಇದೆ. ಕಿತ್ತೂರು, ಮರಡೂರು, ಹಾಲಗಿ, ಮರೋಳಾದಲ್ಲಿ ನದಿಗೆ ರೈತರು ಅಳವಡಿಸಿದ್ದ ಪಂಪ್ಸೆಟ್ಗಳು ಮುಳುಗ್ತಾ ಇವೆ. ಹೀಗಾಗಿ ರೈತರು ಪಂಪ್ಸೆಟ್ಗಳನ್ನು ಮನೆಗೆ ಶಿಫ್ಟ್ ಮಾಡ್ತಿದ್ದಾರೆ. ಇತ್ತ ತುಂಗಭದ್ರಾ ಜಲಾನಯನದ ಪ್ರದೇಶದಲ್ಲೂ ಉತ್ತಮ ಮಳೆಯಾಗಿದ್ದು ಡ್ಯಾಂನಿಂದ 62,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಕಳೆದ ವರ್ಷ 19ನೇ ಕ್ರಸ್ಟ್ ಗೇಟ್ ಹಾನಿಯಾಗಿತ್ತು. ಹೀಗಾಗಿ ಈ ಬಾರಿ 19ನೇ ಗೇಟ್ಗೆ ಹಾನಿ ಆಗದಂತೆ ನೀರು ಬಿಡುಗಡೆ ಮಾಡಲಾಗಿದೆ. ಇನ್ನು ವೀಕೆಂಡ್ ಹಿನ್ನೆಲೆ ಜಲಾಶಯ ನೋಡಲು ಜನ ಲಕ್ಕೆ ಇಟ್ಟಿದ್ದು ಸೇತುವೆ ಬಳಿ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಪ್ರವಾಸಿಗರು ಸಂಭ್ರಮಿಸಿದ್ರು. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಬಿಲ್ಗದ್ದೆ ಗ್ರಾಮದಲ್ಲಿ ಸುರಿದ ಮಳೆಗೆ ರಾಜಮ್ಮ ಎಂಬುವವರ ಮನೆ ಗೋಡೆ ಕುಸಿದಿದೆ. ಶಬ್ದ ಕೇಳಿ ಹೊರಗೆ ಓಡಿ ಬಂದು ಜೀವ ಉಳಿಸಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಸುರಿತಾ ಇರುವ ಮಳೆಗೆ ಪ್ರಕೃತಿ ತಾಣಗಳೆಲ್ಲ ನಳನಳಿಸ್ತಾ ಇದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಇವತ್ತು ಮುಳ್ಳಯ್ಯನಗಿರಿ, ದತ್ತಪೀಠ, ಮಾಣಿಕ್ಯಧಾರದಲ್ಲಿ ಬೆಳಿಗ್ಗೆ 5 ಗಂಟೆಯಿಂದಲೇ ಪ್ರವಾಸಿಗರು ಲಗ್ಗೆಯಿಟ್ಟಿದ್ರು. ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಸಂಪರ್ಕಿಸುವ ಕೈಮರ ಚೆಕ್ ಪೋಸ್ಟ್ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH